ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ರಕ್ತದೋಕುಳಿ ನಿಲ್ತಾ ಇಲ್ಲ. 24ನೇ ದಿನವೂ ರಣಭೀಕರ ಯುದ್ಧ ಮುಂದುವರೆದಿದೆ. ಗಲ್ಫ್ ರಾಷ್ಟ್ರಗಳ ಈ ಭೀಕರ ಯುದ್ಧ ವಿನಾಶದತ್ತ ಸಾಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ದಾಳಿ ಪ್ರತಿದಾಳಿಯಿಂದಾಗಿ ಇಡೀ ವಿಶ್ವವೇ ಮಹಾಯುದ್ಧದ ಭೀತಿಯಲ್ಲಿದೆ. ಸಾವು ನೋವಿನ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕ, ಕ್ಷಣ ಕ್ಷಣಕ್ಕೂ ನರಕಯಾತನೆ, ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಕಳೆದ 24 ದಿನಗಳಿಂದ ಗಲ್ಫ್ ರಾಷ್ಟ್ರಗಳ ಆಕಾಶದಲ್ಲಿ ನಿರಂತರವಾಗಿ ಮಿಸೈಲ್ಗಳು ಹಾರಾಡ್ತಾ ಇವೆ. ನೆಲದ ಮೇಲೆ ಟ್ಯಾಂಕರ್ಗಳು ಘರ್ಜಿಸ್ತಾ ಇವೆ. ಈವರೆಗೆ ಕೇವಲ ಮಿಸೈಲ್ಗಳು, ಡ್ರೋನ್ಗಳಿಗೆ ಸೀಮಿತವಾಗಿದ್ದ ಕಾಳಗ ಈಗ ಪರಮಾಣು ನೆಲೆಗಳ ಮೇಲೆ ಕಣ್ಣಿಟ್ಟಿದೆ. ಇಸ್ರೇಲ್ನ ಕೆಂಗಣ್ಣು, ಇರಾನ್ನ ಹಠಮಾರಿ ಧೋರಣೆ ಮತ್ತು ಅಮೆರಿಕದ ಅಬ್ಬರ ಇಡೀ ಜಗತ್ತನ್ನ ಮೂರನೇ ಮಹಾಯುದ್ಧದ ಸುಳಿಗೆ ದೂಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ನಡುವೆ ಕದನ ವಿರಾಮಕ್ಕೆ ಹಲವು ದೇಶಗಳು ಮನವೊಲಿಸಲು ಪ್ರಯತ್ನಿಸಿದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಇದೀಗ ಇರಾನ್ ಜೊತೆಗಿನ ಉದ್ವಿಗ್ನತೆಯನ್ನ ತಗ್ಗಿಸೋದ್ರ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳಿವು ನೀಡಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಯುದ್ಧದ ಪರಿಣಾಮವನ್ನ ಗಲ್ಫ್ ರಾಷ್ಟ್ರಗಳು ಅನುಭವಿಸಿದ್ವು. ಇದರ ಪರೋಕ್ಷ ಪರಿಣಾಮ ಭಾರತ ಸೇರಿದಂತೆ ಇತರೆ ದೇಶಗಳಿಗೂ ಬೀರಿತ್ತು. ಜಗತ್ತಿನಾದ್ಯಂತ ತೈಲ, ಇಂಧನದ ಬಿಕ್ಕಟ್ಟು ಎದುರಾಗಿದೆ. ಯುದ್ಧ ಶುರುವಾಗಿ 24 ದಿನಗಳ ನಂತರ ಇದೀಗ ಈ ಯುದ್ಧಕ್ಕೆ ತೆರೆಬೀಳುವಂತಹ ಲಕ್ಷಣ ಒಂದು ಕಡೆ ಗೋಚರಿಸ್ತಾ ಇದೆ. ಇರಾನ್ ಜೊತೆಗಿನ ಬಿಕ್ಕಟ್ಟನ್ನ ಶಮನಗೊಳಿಸಲು ಅಮೆರಿಕ ಪ್ರಯತ್ನಿಸ್ತಾ ಇದೆ ಅಂತ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 2 ದಿನಗಳಲ್ಲಿ ಇರಾನ್ ಕಡೆಯಿಂದ ನಡೆದ ಮಾತುಕತೆಗಳ ನಂತರ ಟೆಹರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲ ಸೌಕರ್ಯವನ್ನ ಗುರಿಯಾಗಿಸುವ ದಾಳಿಯನ್ನ ಮುಂದಿನ 5 ದಿನಗಳವರೆಗೆ ಮುಂದೂಡಲು ಅಮೆರಿಕದ ಮಿಲಿಟರಿಗೆ ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಇರಾನ್ ಜೊತೆಗೆ ತುಂಬಾ ಒಳ್ಳೆಯ ಉತ್ಪಾದಕ ಮಾತುಕತೆಗಳನ್ನ ನಡೆಸಲಾಗಿದೆ. ಇರಾನಿನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲ ಸೌಕರ್ಯದ ಮೇಲಿನ ಎಲ್ಲಾ ಮಿಲಿಟರಿ ದಾಳಿಗಳನ್ನ 5 ದಿನಗಳ ಅವಧಿಗೆ ಮುಂದೂಡಲು ನಾನು ಸೂಚಿಸಿದ್ದೇನೆ. ಇರಾನ್ ಜೊತೆ ನಡೀತಾ ಇರುವ ಸಭೆಗಳು ಮತ್ತು ಚರ್ಚೆಗಳ ಕಾರಣದಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಈ ಕದನ ವಿರಾಮ ಘೋಷಣೆಯ ಸಮಯ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದ್ದು, ಇರಾನ್ಗೆ ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಲು ಶನಿವಾರ ಅಂದ್ರೆ ಮಾರ್ಚ್ 21 48 ಗಂಟೆಗಳ ಕಾಲ ಅಂದ್ರೆ ಮಾರ್ಚ್ 23ರ ಸಂಜೆಯವರೆಗೂ ಕೂಡ ಡೆಡ್ಲೈನ್ ನೀಡಿದಂತ ಟ್ರಂಪ್, ಇರಾನ್ ಇದಕ್ಕೆ ಒಪ್ಪಿಕೊಳ್ಳದೇ ಇದ್ದಲ್ಲಿ ಇರಾನ್ ಇಂಧನ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕುವ ಶಪಥವನ್ನ ಮಾಡಿತು. ಇತ್ತ ಇರಾನ್ ಸಹ ಟ್ರಂಪ್ ಬೆದರಿಕೆಗಳಿಗೆ ಪ್ರತಿಕ್ರಿಯಿಸಿ ತನ್ನ ವಿದ್ಯುತ್ ಸೌಲಭ್ಯಗಳನ್ನ ಗುರಿಯಾಗಿಸಿಕೊಂಡ್ರೆ ಪಶ್ಚಿಮ ಏಷ್ಯಾದಾದ್ಯಂತ ಇಂಧನ ತಾಣಗಳ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿತು. ಈ ಡೆಡ್ಲೈನ್ ಮುಗಿಯಲು ಕೆಲವೇ ಗಂಟೆಗಳು ಬಾಕಿ ಇರುವಾಗಲೇ ಡೊನಾಲ್ಡ್ ಟ್ರಂಪ್ ಮಹತ್ವದ ಘೋಷಣೆ ಮಾಡಿದ್ದು, ಇರಾನ್ ಹಾಗೂ ಅಮೆರಿಕ ನಡುವಿನ ಮಾತುಕತೆಗಳು ಈ ವಾರ ನಡೆಯಲಿದ್ದು ಮುಂದಿನ 5 ದಿನಗಳ ಕಾಲ ಯಾವುದೇ ಮಿಲಿಟರಿ ಕಾರ್ಯಾಚರಣೆ ನಡೆಯುವುದಿಲ್ಲ ಅಂತ ಟ್ರಂಪ್ ನೀಡಿರುವಂತಹ ಸ್ಫೋಟಕ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಚೇತರಿಸಿಕೊಂಡ ಜಾಗತಿಕ ಮಾರುಕಟ್ಟೆ. ಇತ್ತ ಟ್ರಂಪ್ ಇರಾನ್ ಯುದ್ಧದಲ್ಲಿನ ಕದನ ವಿರಾಮದ ಕುರಿತು ಘೋಷಣೆ ಮಾಡ್ತಾ ಇದ್ದಂತೆ ಪಾತಾಳ ಸೇರಿದ್ದ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಚೇತರಿಕೆ ಕಂಡುಬಂದಿದೆ. ಜಗತ್ತಿನ ನಡುಕ ಹುಟ್ಟಿಸಿದ್ದ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಈ ಹಿಂದೆ ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ ಬರೋಬ್ಬರಿ $112 ತಲುಪಿತ್ತು. ಆದರೆ ಟ್ರಂಪ್ ಘೋಷಣೆಯ ಬಳಿಕ $112 ಇದ್ದ ಕಚ್ಚಾ ತೈಲ ಬೆಲೆ ಇದೀಗ ಪ್ರತಿ ಬ್ಯಾರೆಲ್ಗೆ $96ನಷ್ಟು ಇಳಿಕೆಯಾಗಿದೆ. ಈ ಮೂಲಕ ಕೆಲವೇ ಗಂಟೆಗಳಲ್ಲಿ ತೈಲ ಬೆಲೆಯಲ್ಲಿ ಸುಮಾರು 15% ಕುಸಿತ ಕಂಡಿದೆ. ಇನ್ನು ಜಾಗತಿಕ ಷೇರು ಮಾರುಕಟ್ಟೆಯಲ್ಲೂ ಸಹ ಚೇತರಿಕೆ ಕಂಡಿದ್ದು, ಟ್ರಂಪ್ ಘೋಷಣೆ ಬೆನ್ನಲ್ಲೇ ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಸರಾಸರಿ ಷೇರುಗಳ 815 ಪಾಯಿಂಟ್ಗಳು ಜಿಗಿತ ಕಂಡಿದ್ದು 1.8% ಏರಿಕೆಯಾಗಿದೆ. ಇನ್ನು S&P 500 ಫ್ಯೂಚರ್ಸ್, ನಾಸ್ಡಾಕ್ 100 ಫ್ಯೂಚರ್ಸ್ಗಳು 1.6% ಏರಿಕೆಯಾಯಿತು. ಇವು ಟ್ರಂಪ್ ಹೇಳಿಕೆಗೂ ಮೊದಲು ಗಗನಕ್ಕೇರ್ತಾ ಇರುವ ತೈಲ ಬೆಲೆಗಳು ಮತ್ತು ಇರಾನ್ ಸಂಘರ್ಷದ ಅವಧಿ ಯಾವಾಗ ಎಂಬ ಅನಿಶ್ಚಿತತೆಯಿಂದ ಷೇರುಗಳು ನಷ್ಟದಲ್ಲಿದ್ದವು.
ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಪ್ರಾಡಕ್ಟಿವ್ ಮಾತುಕತೆ ನಡೆಸಿದ್ದೇವೆ ಎಂಬ ಹೇಳಿಕೆಯನ್ನ ಇರಾನ್ ತಳ್ಳಿ ಹಾಕಿದೆ. ಇಂಧನದ ಬೆಲೆಗಳನ್ನ ಕಡಿಮೆ ಮಾಡುವ ಪ್ರಯತ್ನಗಳ ಭಾಗವಾಗಿ ಅಮೆರಿಕ ಈ ರೀತಿಯ ಹೇಳಿಕೆ ನೀಡಿದೆ ಅಂತ ಇರಾನ್ ಟೀಕೆ ಮಾಡಿದೆ. ಇರಾನ್ ಮೇಲೆ ನಡೆಸಲು ಯೋಜಿಸಲಾಗಿದ್ದ ಮಿಲಿಟರಿ ದಾಳಿಗಳಿಗೆ ವಿರಾಮ ನೀಡುವುದಾಗಿ ಟ್ರಂಪ್ ಘೋಷಿಸಿದ ಸ್ವಲ್ಪ ಸಮಯದ ನಂತರ ಇರಾನ್ ರಾಯಭಾರ ಕಚೇರಿ ಈ ಹೇಳಿಕೆ ಬಿಡುಗಡೆ ಮಾಡಿದೆ. ಇರಾನ್ನ ದೃಢ ಎಚ್ಚರಿಕೆಯ ನಂತರ ಟ್ರಂಪ್ ನಮ್ಮ ದೇಶದ ಮೇಲೆ ದಾಳಿ ನಡೆಸುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇರಾನ್ನ ಇಂಧನ ಮೂಲಸೌಕರ್ಯದ ಮೇಲೆ ಯಾವುದೇ ಯುಎಸ್ ದಾಳಿ ನಡೆದರೂ ಅದು ಇಡೀ ಪ್ರದೇಶದ ಇಂಧನ ಮೂಲಸೌಕರ್ಯವನ್ನ ಗುರಿಯಾಗಿಸುವುದಾಗಿ ಇರಾನ್ ಬೆದರಿಕೆ ಹಾಕಿತ್ತು. ಇದಾದ ನಂತರವೇ ಟ್ರಂಪ್ ಹಿಂದೆ ಸರಿದು ಇರಾನ್ ಮೇಲಿನ ದಾಳಿಯನ್ನ ಮುಂದೂಡಲು ಆದೇಶ ಹೊರಡಿಸಿದ್ದಾರೆ ಎಂದು ಇರಾನ್ನ ರಾಯಭಾರ ಕಚೇರಿ ತಿಳಿಸಿದೆ. ಟ್ರಂಪ್ ಅವರ ಈ ಹೇಳಿಕೆಗಳು ಇಂಧನದ ಬೆಲೆಗಳನ್ನು ಕಡಿಮೆ ಮಾಡುವ ಮತ್ತು ಮುಂದಿನ ದಾಳಿಗೆ ಸಮಯವನ್ನ ಮಾಡಿಕೊಳ್ಳುವ ಗುರಿಯನ್ನ ಹೊಂದಿದೆ ಅಂತ ಇರಾನಿನ ಮಾಧ್ಯಮ ವರದಿ ಮಾಡಿದೆ. ಇರಾನ್ ಮತ್ತು ಅಮೆರಿಕದ ನಡುವೆ ಪ್ರಸ್ತುತ ಯಾವುದೇ ಮಾತುಕತೆಗಳು ನಡೆದಿಲ್ಲ ಅಂತ ಇರಾನ್ ತಿಳಿಸಿದೆ. ಒಟ್ಟಾರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಹಠಮಾರಿ ಯುದ್ಧ ಈಗ ಕೇವಲ ಗಡಿಗೆ ಸೀಮಿತವಾಗಿಲ್ಲ. ರಣರಂಗದಲ್ಲಿ ಮುಗ್ಧರ ಜೀವ ಹೋಗ್ತಾ ಇದ್ರೆ ಇತ್ತ ನಿಮ್ಮ ದೈನಂದಿನ ಬಜೆಟ್ಗೂ ಕನ್ನ ಬಿದ್ದಿದೆ. ಇನ್ನೊಂದು ಕಡೆ ಟ್ರಂಪ್ ದಿಢೀರನೆ ಘೋಷಿಸಿರುವ 5 ದಿನಗಳ ಕದನ ವಿರಾಮ ಈಗ ತಾತ್ಕಾಲಿಕ ಕದನ ವಿರಾಮದ ನಂತರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತಾ ಅಥವಾ ಮತ್ತೊಂದು ಭೀಕರ ಯುದ್ಧ ಶುರುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.